I am Shashikala AS, Assistant Professor, Department of History, Government First Grade College, Channapatna, Ramnagara District. ಈಗ ಮತ್ತೆ ನಾವು ಅರ್ಲಿ ವೇದಿಕ್ ಪೀರಿಯಡ್ನ ಇನ್ನೊಂದು ಲಕ್ಷಣವನ್ನ ನೋಡೋಣ. ಅದೇನು ಅಂತ ಹೇಳಿದ್ರೆ ಧಾರ್ಮಿಕ ಆಚರಣೆಗಳು. ಋಗ್ವೇದದ ಕಾಲದಲ್ಲಿ ಇದ್ದಂತಹ ಆಚರಣೆಗಳು, ಧರ್ಮ ಮತ್ತೆ ಅದರ ಆಚರಣೆಗಳು ಹೇಗೇನೇನೇನಿದ್ವು ಅಂತ. The Aryans were deeply impressed by the great phenomena of nature, which they conceived as alive and usually represented in anthropomorphic form. They believed in a complex and varied host of gods, who were 33 in number. According to much later tradition, they were classified under terrestrial, Prithvi Sthana, atmospheric, Antariksha Sthana, or Madhyama Sthana, and celestial, Dhyusthana. ಅಂದ್ರೆ ಋಗ್ವೇದದ ಕಾಲದಲ್ಲಿ ಜನ ದೇವರನ್ನ ನಂಬ್ತಾ ಇದ್ರು, ದೇವರು ಇದ್ದ ಅಂತ ಹೇಳಿ ನಂಬ್ತಾ ಇದ್ರು. ಈಗ್ಲೂ ನಂಬ್ತೀವಿ ನಾವು. ಆಮೇಲೆ 33 ರೀತಿಯ ದೇವರುಗಳು ಅಂತ ಈಗ ಕೋಟಿ ಆಗ್ಬಿಟ್ಟಿದೆ ಅದು. ಅಂದ್ರೆ 33 ಕೋಟಿ ದೇವರುಗಳು ಇದ್ವು ಅಂತ ಹೇಳಿ. ಆದ್ರೆ 33 ಕೋಟಿ ದೇವರುಗಳಲ್ಲ, 33 ರೀತಿಯ ದೇವರುಗಳು ಅಂತ. ಸೊ ಆ ದೇವರುಗಳು ಯಾರು, ಅವರ ಆಚರಣೆಗಳು ಏನು, ಹೇಗೆ ಸಹಜವಾಗಿತ್ತ ಅಥವಾ ಅದರಿಂದ ಬೇರೆ ಜನರಿಗೆ ಸಮಸ್ಯೆಗಳು ಇತ್ತ ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಈಗ ದೇವರುಗಳು, ಯಾವ್ಯಾವ ದೇವರುಗಳನ್ನ ಅವರು ಪೂಜೆ ಮಾಡ್ತಾ ಇದ್ರು ಅಂತ. ಪೃಥ್ವಿ ಅಂದ್ರೆ ಭೂಮಿ, ಅಗ್ನಿ, ಸೋಮ, ಬೃಹಸ್ಪತಿ ಮತ್ತೆ ನದಿಗಳು, ಇವು ಫಸ್ಟ್ ಆರ್ಡರ್ ಅಂದ್ರೆ ಇವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಇಂದ್ರ, ರುದ್ರ, ವಾಯು, ವಟ, ಪರ್ಜನ್ಯ, ಮತರಿಸ್ವಾನ್ ಬಿಲಾಂಗ್ ಟು ದ ಸೆಕೆಂಡ್ ಆರ್ಡರ್. ಥರ್ಡ್ ಆರ್ಡರ್ ಅಲ್ಲಿ ಸೂರ್ಯ, ಪುಷನ್, ವಿಷ್ಣು, ಮಿತ್ರ, ಆದಿತ್ಯ, ಉಷಸ್, ಅಶ್ವಿನ್ಸ್, ಇವರು ಮೂರನೇ ಆರ್ಡರ್ ಅಲ್ಲಿ ಬರ್ತಾರೆ. This division is overlapping and not clear cut, as Prithvi and Agni are assigned to all the 3 spheres. ಪೃಥ್ವಿ ಮತ್ತೆ ಅಗ್ನಿಗೆ ಎಲ್ಲಾ ಕಡೆ ಇತ್ತು. ಫಸ್ಟ್ ಆರ್ಡರ್ ಅಲ್ಲೂ ಪ್ರಾಮುಖ್ಯತೆ ಇತ್ತು, ಸೆಕೆಂಡ್ ಆರ್ಡರ್ ಅಲ್ಲೂ ಪ್ರಾಮುಖ್ಯತೆ ಇತ್ತು, ಥರ್ಡ್ ಆರ್ಡರ್ ಅಲ್ಲೂ. ಉಷಸ್ ಟು ದ ಟೆರೆಸ್ಟ್ರಿಯಲ್ ಆಸ್ ವೆಲ್ ಆಸ್ ದ ಏರಿಯಲ್ ಸ್ಪಿಯರ್ಸ್ ಅಂಡ್ ವರುಣ, ಯಮ ಅಂಡ್ ಸಾವಿತ್ರಿ ಟು ದ ಏರಿಯಲ್ ಆಸ್ ವೆಲ್ ಆಸ್ ದ ಸೆಲೆಸ್ಟಿಯಲ್ ಸ್ಪಿಯರ್ಸ್. ಈಗ 3 ಇತ್ವಲ್ಲ, ಮಧ್ಯಸ್ಥಾನ, ಸೆಲೆಸ್ಟಿಯಲ್ ಮತ್ತೆ ಮೊದಲನೇ ಸ್ಥಾನ ಅಂತ ಇತ್ತಲ್ಲ, ಅದು ಎಲ್ಲದರಲ್ಲೂ ಉಷಸ್ ಇವರೆಲ್ಲ ಬರ್ತಾ ಇದ್ರು. ಲೇಟರ್ ಆನ್ ಅಬ್ಸ್ಟ್ರಾಕ್ಟ್ ಡೈಟೀಸ್ ಲೈಕ್ ಧಾತರ್ ಮೇಡ್ ದೇರ್ ಅಪಿಯರೆನ್ಸ್. ಇನ್ನೊಬ್ಬ ಹೊಸ ದೇವರು ಬರ್ತಾನೆ. The Vedic Aryans thus worshipped the host of gods, but each in turn was worshipped as the highest god. ಅಂದ್ರೆ ದೇವರನ್ನ ಪೂಜೆ ಮಾಡ್ತಿದ್ರು, ಆದ್ರೆ ಅದರಿಂದ ಅಷ್ಟು ಸಮಸ್ಯೆಗಳು ಇರ್ಲಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಪ್ರಮುಖವಾದ ದೇವರುಗಳು ಯಾರ್ಯಾರು ಅಂತ. ಅದರಲ್ಲಿ ಇಂದ್ರ, the most important divinity in the Rigveda is called Purandara, breaker of forts. ಈ ಪುರಂದರ ಅನ್ನೋದು ಋಗ್ವೇದದಲ್ಲಿ ಬರುತ್ತೆ. ಇವನ್ ಬಗ್ಗೆ ಜಾಸ್ತಿ ಟೈಮ್ ಇದೆ. 250 ಸಾರಿ ಪುರಂದರ, ಬ್ರೇಕರ್ ಆಫ್ ಫೋರ್ಟ್ಸ್, ಬ್ರೇಕರ್ ಆಫ್ ಫೋರ್ಟ್ಸ್ ಅಂತ ಅವರು ಹೇಳ್ತಾನೆ ಬರ್ತಾರೆ. ಅಷ್ಟು ಶ್ಲೋಕಗಳು ಇವನಿಗೆ ಡೆಡಿಕೇಟ್ ಆಗಿದೆ. ಆಮೇಲೆ he plays the role of the warlord and is also considered to be the rain god. ಇವನು ಯುದ್ಧಗಳನ್ನು ಮಾಡೋದ್ರ ಮುಖ್ಯಸ್ಥನು ಮತ್ತೆ ಮಳೆಯ ದೇವರು ಅಂತ. ಅಗ್ನಿ, ದ ಸೆಕೆಂಡ್ ಪೊಸಿಷನ್ ಇಸ್ ಹೆಲ್ಡ್ ಬೈ ಅಗ್ನಿ, ಫೈರ್ ಗಾಡ್. ಬೆಂಕಿಯನ್ನ ಪೂಜೆ ಮಾಡ್ತಾರೆ ಋಗ್ವೇದದ ಕಾಲ ಜನ. ಇದಕ್ಕೆ 200 ಶ್ಲೋಕಗಳನ್ನ ಡಿವೋಟ್ ಮಾಡಿದ್ದಾರೆ. ಫೈರ್ ಪ್ಲೇಡ್ ಎ ಸಿಗ್ನಿಫಿಕೆಂಟ್ ಪಾರ್ಟ್ ಇನ್ ದ ಲೈಫ್ ಆಫ್ ಪ್ರಿಮಿಟಿವ್ ಪೀಪಲ್. ಪ್ರಾಚೀನ ಕಾಲದಲ್ಲಿ ಬೆಂಕಿ ಬಂದ್ರೆ ತುಂಬಾ ಅದ್ಭುತ ಅಂತ. ಹೇಗಿದು ಬೆಂಕಿ, ಇದು ಸುಟ್ಟು ಬಿಡುತ್ತೆ, ಭಯ. ಆಮೇಲೆ ಇದಕ್ಕೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಗೊತ್ತಾಗ್ತಾ ಇಲ್ಲ, ಮತ್ತೆ ಹೇಗ್ ಸೃಷ್ಟಿ ಆಯ್ತು, ಆ ತರದೆಲ್ಲ ಏನು ನಮ್ಗೆ ಗೊತ್ತಿಲ್ಲದೆ ಇರುವಾಗ ಸಾಮಾನ್ಯವಾಗಿ ನನ್ಗೆ ಅನ್ಸೋ ಪ್ರಕಾರ ಈ ದೇವರುಗಳನ್ನ ಪೂಜಿಸೋದೇ ಭಯದಿಂದ. ನಮ್ಗೆ ಗೊತ್ತಿಲ್ಲ ಎಲ್ಲಿದಾನೋ ಇಲ್ವೋ ಆ ತರದ್ದೇನು ಗೊತ್ತಿಲ್ಲ, ಆದ್ರೂ ನಾವು ಪೂಜೆ ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಭಯ ಇದೆ ನಮ್ಮೊಳಗೆ. ಸೊ ಆ ಭಯವನ್ನು ಹೋಗಿಸ್ಕೊಳ್ಳೋದಕ್ಕೆ ಪೂಜೆ ಅದೇ ರೀತಿ ಈ ದೇವರುಗಳ ಉಗಮ ಆಗಿದೆ ಅಂತಾನು ಗೊತ್ತಾಗುತ್ತೆ. ಇಲ್ಲಿ ಅಗ್ನಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಸೊ ಇವನಿದ್ರೆ ಅಲ್ಲಿ ತುಂಬಾ ಪವಿತ್ರತೆ ಇದೆ ಅಂತ ಹೇಳಿ. ಸೊ ಅಗ್ನಿಗೆ ಎಲ್ಲವನ್ನ ಅರ್ಪಿಸ್ಬೇಕು. ದವಸ ಧಾನ್ಯ, ತುಪ್ಪ, ಹಾಲು ಎಲ್ಲವನ್ನ ಅರ್ಪಿಸಿದ್ರೆ ಅವನ ಸ್ಮೋಕ್ ಮುಖಾಂತರ ಅಂದ್ರೆ ಹೊಗೆಯ ಮುಖಾಂತರ ದೇವರಿಗೆ ಟ್ರಾನ್ಸ್ಮಿಟ್ ಮಾಡ್ತಾನೆ. ನೆಕ್ಸ್ಟ್ ವರುಣ, ಇವನು ನೀರು, ಮಳೆ ಇಲ್ಲ ಅಂದ್ರೆ, ನೀರಿಲ್ಲ ಅಂದ್ರೆ ನಮ್ಗೆ ಜಾಸ್ತಿನೇ ಸಮಸ್ಯೆ. ಸೊ ಹಾಗಾಗಿ ಇವನನ್ನು ಕೂಡ ಆ ಕಾಲದಲ್ಲಿ ಪೂಜೆ ಮಾಡಿದ್ದಾರೆ. ಇವನನ್ನು ಏನ್ಶಿಯಂಟ್ ಗಾಡ್ ಅಂತಾನು ಕರೀತಾರೆ. ಆಮೇಲೆ ಇಂಡೋ ಇರಾನಿಯನ್ ಗಾಡ್, ಅವರು ಕೂಡ ಇವನನ್ನು ಪೂಜೆ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಮುಂದಿನ ದೇವರು, ಪ್ರಮುಖ ದೇವರು ಸೋಮ.
ಸೋಮರಸ ಅನ್ನೋದನ್ನ ನಾವೆಲ್ಲ ಕೇಳಿದೀವಿ. ಇದು ನಾವು ಎಲ್ರಿಗೂ ಬೇಕು ಅಂತನೂ ಕೂಡ ಅನ್ಸುತ್ತೆ. ಸೋಮ ವಾಸ್ ಕನ್ಸಿಡರ್ಡ್ ಟು ಬಿ ದ ಗಾಡ್ ಆಫ್ ಪ್ಲಾಂಟ್ಸ್ ಅಂಡ್ ಅನ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ ಇಸ್ ನೇಮ್ಡ್ ಆಫ್ಟರ್ ಹಿಮ್. ಇವನು ಒಬ್ಬ ದೇವರು, ಗಿಡಗಳ ದೇವರು, ಮರಗಳ ದೇವರು. ಇವನ ಹೆಸರಲ್ಲಿ ಒಂದು ಡ್ರಿಂಕ್ ಕೂಡ ಇದೆ, ಇಂಟಾಕ್ಸಿಕೇಟಿಂಗ್ ಅಂದ್ರೆ ತಲೆ ಸುತ್ತು ಬರುತ್ತೆ ಇದನ್ನು ಕುಡಿದ್ರೆ. ಯಾರು ಪ್ರಯತ್ನ ಮಾಡಬೇಡಿ. ದ ಋಗ್ವೇದ ಹ್ಯಾಸ್ ಅ ಲಾರ್ಜ್ ನಂಬರ್ ಆಫ್ ಹಿಮ್ಸ್ ವಿಚ್ ಎಕ್ಸ್ಪ್ಲೇನ್ಸ್ ದ ಮೆಥಡ್ಸ್ ಫಾರ್ ಪ್ರಿಪರೇಷನ್ ಆಫ್ ದಿಸ್ ಡ್ರಿಂಕ್. ಈ ಸೋಮರಸವನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಸಿದ್ಧ ಮಾಡ್ಬೇಕು ಅನ್ನೋದಕ್ಕೆ ಎಷ್ಟೊಂದು ಹಿಮ್ಸ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ನಮಗೆ. ಈ ಒಂದು ದೇವರಿಗೂ ಕೂಡ 220 ಶ್ಲೋಕಗಳನ್ನ ಡೆಡಿಕೇಟ್ ಮಾಡ್ತಾರೆ. ಮಂಡಲ 9ರಲ್ಲಿ ಇದೆ ಇದು. ಸೊ ದ ಸೋಮ ಜ್ಯೂಸ್ ಹ್ಯಾಸ್ ಬೀನ್ ಕಾಲ್ಡ್ ಅಮೃತ. ಅಮೃತ ಅಂತ ಹೇಳಿದ್ರೆ ಮೃತ್ಯು ಇಲ್ಲದೆ ಇರುವಂಥದ್ದು ಅಂತ. ಅದನ್ನ ಕುಡಿದ್ರೆ ಸಾಯೋದೇ ಇಲ್ಲ ಅಂತ. ಆದ್ರೆ ಎಷ್ಟ್ ಜನ ಕುಡಿದ್ರು ಅವ್ರು ಯಾರು ಇವಾಗ ಬದುಕಿಲ್ಲ. ಹಂಗಾಗಿ ನಮ್ಗೇನು ಅಷ್ಟೊಂದು ಇದು ಅಮೃತ ಅಂತಾನೆ ಹೇಳಕ್ ಬರಲ್ಲ. ಆದ್ರೆ ನೀವ್ ಯಾರು ಪ್ರಯತ್ನ ಮಾಡ್ಕೋಬೇಡಿ ವಿದ್ಯಾರ್ಥಿಗಳು. ಡಿವೈನ್ ಡ್ರಿಂಕ್ ಇದು ದೇವ್ರಿಗೂ ಇಷ್ಟ ಆಗುತ್ತೆ, ದೇವರೇ ನಮ್ಗೆ ಕುಡಿಯೋ ಪರ್ಮಿಷನ್ ಕೊಟ್ಟಿದ್ದಾನೆ. ಆಮೇಲೆ ಶುದ್ಧ, ಪವಿತ್ರ, ಇದು ಪ್ಯೂರ್, ಕುಡಿಬಹುದು ಅಂತ. ನೆಕ್ಸ್ಟ್ ಸೂರ್ಯ. ಸೂರ್ಯನ ಹತ್ರ ಹೋಗಕ್ ಆಗಲ್ಲ ನಮ್ಗೆ, ಅದಕ್ಕೆ ನಾವು ಅವನನ್ನು ಪೂಜೆ ಮಾಡ್ತೀವಿ. ನಾವು ಮಾಡ್ತಿದೀವಿ, ಅವರು ಹಿಂದಿನ ಋಗ್ವೇದ ಕಾಲದಲ್ಲೂ ಮಾಡ್ತಿದ್ದಾರೆ. ಸೂರ್ಯನಿಂದ ಬೆಳಕು, ಅವನು ಬಂದಾಗ ಭೂಮಿ ಆ ಕಡೆ ತಿರ್ಕೊಂಡಾಗ ಬೆಳಕು ಬರುತ್ತೆ, ಇನ್ನೂ ಒಂದ್ ಕಡೆ ತಿರುಗಿದಾಗ ನೈಟ್ ಆಗುತ್ತೆ. ಅದೆಲ್ಲ ನಾವು ವಿಜ್ಞಾನದಲ್ಲಿ ಓದ್ತೀವಿ, ಡೇ ಅಂಡ್ ನೈಟ್ ಆ ಥರದ್ದೆಲ್ಲ. ಸೊ ಇವನನ್ನು ಕೂಡ ಪೂಜೆ ಮಾಡ್ತಾರೆ. ಗ್ರೀಕ್ಸು ಕೂಡ ಇವನನ್ನ ಹೆಲಿಯೋಸ್ ಅಂತ ಹೇಳಿ ಹೆಸರಿಂದ ಪೂಜೆ ಮಾಡ್ತಿದ್ರು. ಇವನಿಗೆ ರಥ ಇದೆ, ಆ ರಥದಲ್ಲಿ ಬರ್ತಾನೆ, ಅವ್ನ್ ಬಂದಾಗ ಬೆಳಕ್ ಬರುತ್ತೆ, ಅವ್ನ್ ಹೊರಟೋದಾಗ ಕತ್ಲಾಗುತ್ತೆ ಅಂತ ಹೇಳಿ. ಆಮೇಲೆ ಸಾವಿತ್ರಿ, ದ ಸ್ಟಿಮ್ಯುಲೇಟರ್ ಆರ್ ಗಾಡ್ ಆಫ್ ಲೈಟ್, ಬೆಳಕಿನ ದೇವರು ಅಂತ ಹೇಳಿ ಸಾವಿತ್ರಿ ಅವನನ್ನ ಪೂಜೆ ಮಾಡ್ತಾರೆ. ಆಮೇಲೆ ಗಾಯತ್ರಿ ಮಂತ್ರ ಇದೆ ಈ ಸಾವಿತ್ರಿಯನ್ನ ಪೂಜೆ ಮಾಡಕ್ಕೆ. ಪುಷನ್, ಹೂ ವಾಸ್ ದ ಗಾರ್ಡಿಯನ್ ಆಫ್ ರೋಡ್ಸ್, ಹರ್ಡ್ಸ್ಮನ್ ಅಂಡ್ ಸ್ಪ್ರೇಯಿಂಗ್ ಕ್ಯಾಟಲ್, ವಾಸ್ ಆಲ್ಸೋ ಎ ಸೋಲಾರ್ ಡೈಟಿ. ಇವನು ಕೂಡ ಸೂರ್ಯ ದೇವರ ಕುಟುಂಬಕ್ಕೆ ಸೇರಿದವನು, ಪುಷನ್ ಅನ್ನೋನು. ಇವನು ಇವೆಲ್ಲವನ್ನು ನೋಡ್ಕೊಳ್ಳೋ, ರಸ್ತೆಗಳನ್ನು ನೋಡ್ಕೊತಾನೆ, ಕ್ಯಾಟಲ್ ಯಾರು ಕದ್ಕೊಂಡು ಹೋಗ್ತಿದ್ರೆ ನೋಡ್ಕೊಳ್ತಾನೆ ಅಂತ. ಆಮೇಲೆ ಮಹಿಳೆಯರಿಗೆ ಪೂಜೆ ಮಾಡೋದು, ಅಂದ್ರೆ ಮಹಿಳೆ ಅಂದ್ರೆ ಹೆಣ್ಮಕ್ಳಿಗೆಲ್ಲ ಸ್ತ್ರೀ ದೇವತೆಗಳು, ಅವ್ರನ್ನು ಕೂಡ ಇಲ್ಲಿ ಪೂಜೆ ಮಾಡಿರೋದನ್ನ ನೋಡ್ತೀವಿ. ಉಷಸ್, ದ ಗಾಡೆಸ್ ಆಫ್ ಡಾನ್, ಈ ಬೆಳಗಾಗುವಾಗ ಬರ್ತದಲ್ಲ ಡಾನ್, ಸೊ ಅದನ್ನ ಪೂಜೆ ಮಾಡ್ತೀವಿ. ಅದಿತಿ, ಗ್ರೇಟ್ ಮದರ್ ಆಫ್ ಗಾಡ್ಸ್, ಇವಳು ಎಲ್ಲಾ ದೇವರಿಗೂ ತಾಯಿ. ಆಮೇಲೆ ಪೃಥ್ವಿ, ಭೂಮಿಗೆ ಇನ್ನೊಂದು ಹೆಸರು ಪೃಥ್ವಿ ಅಂತ ಇಟ್ಟಿದ್ದಾರೆ. ರಾತ್ರಿ, ದ ಸ್ಪಿರಿಟ್ ಆಫ್ ದ ನೈಟ್. ಅರಣ್ಯಾನಿ, ಇದು ಅರಣ್ಯದ ದೇವತೆಗಳು, ಎಲ್ಲರನ್ನ ಪೂಜೆ ಮಾಡ್ತಾ ಇದ್ರು ಇವರು. ಈ ತರ ಸ್ತ್ರೀ ದೇವತೆಗಳಿಗೂ ಇವರು ಪೂಜೆಯನ್ನು ಮಾಡಿರೋದನ್ನ ನೋಡ್ತೀವಿ. ಆಮೇಲೆ ಇವ್ರು ಯಾವ ರೀತಿ ವರ್ಷಿಪ್ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು, ವ್ಯತ್ಯಾಸ ಇದೆ. ನಾವ್ ಇವಾಗ ಮಾಡ್ತಾ ಇದ್ದಿದ್ದಕ್ಕೂ ಲೇಟರ್ ವೇದಿಕ್ ಪೀರಿಯಡ್ಗೂ ಮತ್ತೆ ಋಗ್ವೇದದ ಕಾಲಕ್ಕೂ ಬಹಳ ಡಿಫರೆನ್ಸಸ್ ಇದೆ. ಇವ್ರು ಪೂಜೆ ಮಾಡ್ತಾ ಇದ್ದಿದ್ದು ಪ್ರಾರ್ಥನೆ ಮುಖಾಂತರ. ಆಮೇಲೆ ಕೆಲವೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು, ದವಸ ಧಾನ್ಯಗಳನ್ನ, ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಾ ಇದ್ರು. ಬೋತ್ ಕಲೆಕ್ಟಿವ್ ಅಂಡ್ ಇಂಡಿವಿಜುವಲ್ ಪ್ರೈಸ್ ವರ್ ಮೇಡ್. ಆಫರಿಂಗ್ ಆಫ್ ವೆಜಿಟೇಬಲ್ಸ್, ಬಾರ್ಲಿ ಎಟ್ಸೆಟ್ರಾ ವರ್ ಮೇಡ್ ಟು ಗಾಡ್ಸ್. ದೇವರಿಗೂ ಇವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು. ತುಂಬಾ ಸರಳವಾಗಿರ್ತಿತ್ತು ಇವರ ಧಾರ್ಮಿಕ ವಿಧಿವಿಧಾನಗಳು. ಬಟ್ ಇನ್ ಋಗ್ವೇದಿಕ್ ಟೈಮ್ಸ್ ದ ಪ್ರೋಸೆಸ್ ವಾಸ್ ನಾಟ್ ಅಕಂಪನಿಡ್ ಬೈ ಎನಿ ರಿಚುವಲ್ ಆರ್ ಸ್ಯಾಕ್ರಿಫೈಷಿಯಲ್ ಫಾರ್ಮುಲಾ. ಪ್ರಾಣಿ ಬಲಿ ಕೊಡೋದು ಇವೆಲ್ಲ ಇದ್ರು ಅಂದ್ರೆ ಜಾಸ್ತಿ ಮಟ್ಟಕ್ಕೆ ಇರ್ಲಿಲ್ಲ ಅಂತ. ದೇ ಆಸ್ಕ್ ಮೈನ್ಲಿ ಫಾರ್ ಪ್ರಜಾ. ಈಗ ರಾಜ ಈ ವರ್ಷಿಪ್ ಅನ್ನು ಮಾಡಿದ್ರೆ, ಪೂಜೆ ಮಾಡೋದು, ಅವನ್ ಪ್ರಜೆಗಳಿಗೆ ಒಳ್ಳೇದಾಗ್ಲಿ, ಅವನ್ ಪಶುಗೆ ಒಳ್ಳೇದಾಗ್ಲಿ, ಆಮೇಲೆ ಎಲ್ರಿಗೂ ಆಹಾರ, ಆರೋಗ್ಯ ಎಲ್ಲವೂ ಸಿಗ್ಲಿ ಅಂತ ಹೇಳಿ. ಆಮೇಲೆ ಋಗ್ವೇದಿಕ್ ಪೀಪಲ್ ಜೀವನ ಸತ್ತ ನಂತರದ ಬದುಕಿನಲ್ಲಿ, ಅಂದ್ರೆ ಅಲೌಕಿಕವಾದ ಜೀವನದಲ್ಲಿ ನಂಬಿಕೆ ಇಟ್ರು. ಇಲ್ಲಿ ಸತ್ ಮೇಲೆ ಮತ್ತೆ ನಾವು ಸ್ವರ್ಗದಲ್ಲಿ ಇರ್ತೀವಿ, ಒಳ್ಳೆಯದನ್ನ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋದು ಒಂದು ಸ್ವಲ್ಪ ಕಾನ್ಸೆಪ್ಟ್ ಇರ್ತಿತ್ತು. ಅದ್ರ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಅಲ್ಲಿ ಸ್ವರ್ಗ ನರಕ ಅನ್ನೋದಿದೆ. ಆ ನರಕದಲ್ಲಿ ಯಮ ಇರ್ತಾನೆ, ಸ್ವರ್ಗದಲ್ಲಿ ಇಂದ್ರ ಇರ್ತಾನೆ, ಆ ಥರದ್ದೆಲ್ಲ ಒಂದಷ್ಟು ಶುರು ಆಯ್ತು. ಆದ್ರೆ ಲೇಟರ್ ವೇದಿಕಲ್ಲಿ ಇನ್ನೂ ಇದು ಹೆಚ್ಚಾಗಿರೋದನ್ನ ನಾವು ನೋಡ್ತೀವಿ. ಇದು ಇವರ ಅರ್ಲಿ ವೇದಿಕ್ ಪೀರಿಯಡ್ನ ಧಾರ್ಮಿಕ ನಂಬಿಕೆಗಳು. ಈ ನಂಬಿಕೆಗಳು ಮುಂದೆ ಹೇಗೆ ಲೇಟರ್ ವೇದಿಕ್ ಕಾಲಕ್ಕೆ ಹೋಗ್ತಾ ಹೋಗ್ತಾ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಅಂತ ಇನ್ನು ಮುಂದೆ ನೋಡೋಣ. ಥ್ಯಾಂಕ್ ಯು.